ಬೇಡ ಮಿಸ್ಟಿಯಾ ಸಿಟ್ ಮಾಡು ಗುಡ್ ಗರ್ಲ್ ಸ್ಟೇ ಕಮ್ ಹಿಯರ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮಿಷ್ಟು ಓಡೋಗ್ಬಿಟ್ಲು. ಇವತ್ತು ಸ್ಪೆಷಲ್ ಅಂದರೆ ಫುಲ್ಲು ಸ್ಪೆಷಲ್ ಡೇ. ಯಾಕೆ ಅಂತಂದರೆ ನಮ್ಮಿಷ್ಟು ಬರ್ಡೇ. ಬಟ್ ಕೂಡಿಸ್ಕೊಂಡಿದ್ದ ಇಷ್ಟೊತ್ತು ಕರೆಕ್ಟಾಗಿ ವಿಡಿಯೋ ಆನ್ ಮಾಡಿದಾಗ ಎದ್ದು ಓಡೋಗಿದ್ದಾಳೆ. ಸೊ ಇವೇನಾದರೂ ಸ್ಪೆಷಲ್ ಮಾಡೋಣ. ಎವ್ರಿ ಇಯರ್ ನಾವೇ ಕೇಕ್ ಮಾಡಿ ಎಲ್ಲ ಅವಳಿಗೆ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ ಮಾಡ್ತೀವಿ. ಸೊ ಸೇಮ್ ಹ್ಯಾಸ್ ಇಟ್ ಇಸ್ ಈ ವರ್ಷನೂ ಮಾಡೋಣ ಅಂತ ಹೇಳ್ಬಿಟ್ಟು November 27 ನಮ್ಮ ಮನೆಗೆ ಪುಟ್ಟದಾಗಿ ಬಂದಿದ್ದು. ತಡೀರಿ ಕರಿತೀನಿ, ಬರ್ತಾಳ ಇಲ್ಲ ಮಿಷ್ಟು ಎಗ್ಗು ಮಿಸ್ಟಿ ಕಮ್ ಹಿಯರ್ ಬರಲಿತಾ ಬಾಲಲ್ಲಿ ಮಿಸ್ಟುದು ಬಾಲು. ಸೊ ಇವತ್ತು ಆಸ್ ಇಟ್ ಈಸ್ ಎವ್ರಿ ಇಯರ್ ಹಂಗೆ ಕೇಕ್ ಮಾಡಿ ಅವಳಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು. ಕೇಕ್ ಅಂತಂದರೆ ಹ್ಯೂಮನ್ ತಿನ್ನೋದಲ್ಲ, ಡಾಗ್ಸ್ ತಿನ್ನೋದು. ಸೊ ಅದನ್ನು ನಾವು ಮನೇಲೇ ಪ್ರಿಪೇರ್ ಮಾಡ್ತೀವಿ. ಕೇಕ್ ಮಾಡಿ ಅವಳಿಗೆ ಸೆಲೆಬ್ರೇಟ್ ಮಾಡೋಣ. ಸೊ ನಮ್ಮ ಮಿಸ್ಟಿಗೋಸ್ಕರ ಕ್ಯಾರೆಟ್ ಬನಾನಾ ಎಲ್ಲ ಹಾಕಿ ಕೇಕ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಮಾಡೋಣ ಇವಾಗ. ಈ ಕಡೆ ಬಾ, ಅಲ್ಲಿ ಬೇಡ. ಫಸ್ಟು ಎಲ್ಲ ಸಿಪ್ಪೆ ಎಲ್ಲ ತಗೊಂಡು ಅವಳಿಗೆ ಆಲ್ರೆಡಿ 4 years. ನಂಬಕ್ಕೆ ಆಗಲ್ಲ ಎಷ್ಟು ಬೇಗ 4 years ಆಗಿದೆ ಅಂತ ಹೇಳಿ. ಇನ್ನು ನಮ್ಮ ಕಣ್ಣಿಗೆ ಹುಟ್ಟು ಮಗುನೇ ಅದು. ಫಸ್ಟಿಗೆ ಯಾವುದು ಡಾಗ್ ತಂದಿಲ್ಲ, ಇವಳೇ ನಮ್ಮದು ಫಸ್ಟ್ ತಗೊಂಡು ಬಂದಿದ್ದು ಇವಳನ್ನೇ. ಮಿಸ್ಟಿ ನಿಂದಿವತ್ತು ಏನಿದೆ ಮಿಷ್ಟು? ಇವತ್ತು ನಿನ್ನ ಬರ್ಡೇ ಅಲ್ವಾ? ಏನು ಬರ್ಡೇ ಅಂದರೆ ಕೇಕು, ಬಲೂನ್ ಅಂದರೆ ತುಂಬ ಇಷ್ಟ ಅವಳಿಗೆ, ಎಗ್ ಅಂದರೆ ತುಂಬ ಇಷ್ಟ, ಕ್ಯಾರೆಟು ಅದನ್ನೆಲ್ಲ ಅಷ್ಟು ತಿನ್ನಲ್ಲ ಇವಳು. ಸೊ ಈ ಥರ ಕೇಕಿಗೆ ಮಿಕ್ಸ್ ಮಾಡಿ, ಊಟಕ್ಕೆ ಮಿಕ್ಸ್ ಮಾಡಿ ಕೊಡೋದು. ಚಿಕ್ಕವಳಿದ ಫುಲ್ಲು ಕ್ಯಾರೆಟ್ ಏನು ಕೊಟ್ಟರು ತಿಂತಿದ್ಲು. ಕ್ಯಾರೆಟ್ ನನಗೆ ತುಂಬ ಅವಳು ಫೇವ್ರೇಟ್ ಆಗಿಬಿಟ್ಟಿತ್ತು, ಆ್ಯಪಲ್ಲು. ಬಟ್ ಇವಾಗ ಏನೂ ಇಷ್ಟ ಇಲ್ಲ. ನೋ 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 ಬೇಡ, ಅದು ಹೊಡೆದೋಗುತ್ತೆ. ಕಮ್ಮಿ ಈ ಕಡೆ ಬಾ. ಎಲ್ಲಿ ಹಾಕಿದೆ ನೀನು ಕ್ಯಾರೆಟು? ತಿಂದ ಕಾಲಿನಾ ಇಷ್ಟುದು ಕ್ಯಾರೆಟ್ ಕಾಲಿನಾ? ಬನಾನಾ ಸ್ಮ್ಯಾಶ್ಡ್ ಆಗಿದೆ. ಇದಕ್ಕೆ ಗ್ರೇಟೆಡ್ ಕ್ಯಾರೆಟ್ ಹಾಕೋದು. ಸೊ ಓಟ್ಸ್, ಇದು ಪ್ಲೇನ್ ಓಟ್ಸ್ ತೊಗೊಂಡಿದ್ದೀನಿ ನಾನು, ಯಾವುದೇ ರೀತಿ ಫ್ಲೇವರ್ಡ್ ಇಲ್ಲ. ಅದನ್ನು ರುಬ್ಕೊಂಡಿದ್ದೀನಿ. ಸಾಕು ಅನ್ಸುತ್ತಲ್ಲ ತಿನ್ನೋದು. 3 ಮೊಟ್ಟೆನ ಹೊಡೆದು ಹಾಕ್ತಾ ಇದೀವಿ. ಗೊತ್ತಿಲ್ಲ ಇವುಗಳಿಗೆ ನೆನಪಿರುತ್ತೋ ಇಲ್ಲೋ ಅಂತ. ಬಟ್ ಎವ್ರಿ ಇಯರ್ ಇದೇ ರೀತಿ ಮಾಡೋದ್ರಿಂದ ಮೇಟಿ ಗೊತ್ತಿರುತ್ತೆ. ಇವಾಗ ಕಿಸಿ ಕೊಡ್ತಾಳೆ. ಕೈಯಾಗ ಏನಾದ್ರು ಅಂದ್ರೆ ಮಾತ್ರ ಕಿಸಿ ಹೊಳ್ಳಿ. ಸಾಕು ನೀನು ಕಿಸಿ. ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಬೇಕಿಂಗ್ ಸೋಡಾನು ಸ್ವಲ್ಪ. ಸೊ ಬ್ಯಾಟರ್ ರೆಡಿ ಆಗಿದೆ. ಅದನ್ನು ಬೇಕ್ ಮಾಡಕ್ಕೆ ಇಡೋಣ ಇವಾಗ. ಸೊ ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ ಪ್ಯಾನ್ನ. ಇದನ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೇಕ್ ಮಾಡೋಕೆ ಇಡೋಣ. ಅಷ್ಟರಲ್ಲಿ ನಾವು ಅದು ಆಗ ತನಕ ಬಲೂನ್ಸ್ ಎಲ್ಲ ಉಟ್ಕೊಳ್ಳೋಣ ಇವಾಗ ನಾವು.
ಮಿಸ್ಟರ್ ಬಲೂನ್ ಬಲೂನ್ ಇವಳನ್ನ ನಾನು ಒಳಗೆ ಹಾಕ್ಬಿಡ್ತೀನಿ ರೂಮ್ ಒಳಗೆ. ಯಾಕೆ ಅಂತಂದ್ರೆ ಬಲೂನ್ ಒಂದು ಉಳಿಯೋದಿಕ್ ಬಿಡಲ್ಲ, ಊದ್ತಿದ್ದಾಗೆ ಬ್ಲಾಸ್ಟ್ ಮಾಡ್ತಾಳೆ. ಸೊ ಇವಳನ್ನ ಒಳಗೆ ಬಿಟ್ಟು ನಾವು ಕೇಕ್ನ ಮಾಡೋಣ, ಬಲೂನ್ ಊದೋಣ. ಇವಳನ್ನ ಒಳಗೆ ಬಿಟ್ಟು ಬಲೂನ್ನ ಊದೋಣ. ಯಾವುದೇ ರೀತಿ ಅವಳದು ಡಾಗ್ ಫುಡ್ಸ್ ಇದಕ್ಕೆ ನಾನು ಮಿಕ್ಸ್ ಮಾಡಿಲ್ಲ. ಅದಕ್ಕೆ ನಾನು ನಾರ್ಮಲ್ ನಾವು ಯಾವ ಪ್ಯಾನ್ ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡಿಬಿಟ್ಟು ಕೇಕ್ ಮಾಡ್ತಾ ಇದ್ದೀನಿ. ಅವಳದು ಫುಡ್ಸ್ನ ನಾನು ಏನಾದರೂ ಯೂಸ್ ಮಾಡಿದ್ರೆ ಅದಕ್ಕೆ ಅಂತ ಸಪ್ರೇಟಾಗಿ ಇದು ಮಾಡ್ತಾ ಇದ್ವಿ. ಇಷ್ಟ ಆಯ್ತಾ ನಿಂಗೆ ಟೇಸ್ಟು? ಇಷ್ಟ ಆಯ್ತಾ? ಓ ಮಿಸ್ರು ಅಪ್ಪರು ಕೊಟ್ಲು, ಅವಳಿಗೆ ಇಷ್ಟ ಆಗಿದೆ. ಇದನ್ನ ಹೋಗಿ ಇಟ್ಟು ಬೇಕ್ ಮಾಡೋಣ. ಅಲ್ಲಿ ಅಷ್ಟೊತ್ತಲ್ಲಿ ನಾವು ಈ ಬಲೂನ್ಸ್ ಅದೆಲ್ಲ ಊದ್ಕೊಂಡ್ಬಿಡೋಣ. ಸರಿ 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 ಆಯ್ತು, ಸರಿ ಕೊಡ್ತೀನಿ, ಸರಿ ನಿಂದೆ ಅದು. ಸೊ ಹಿಂಗ್ ಬಂದಿದೆ ಕೇಕ್. ಅದಕ್ಕೆ ಮೇಲ್ಗಡೆ ಡೆಕೋರೇಟಿಂಗ್ ಅಂತ ಹೇಳ್ಬಿಟ್ಟು ಕರ್ಡ್ ಕಲ್ಸ್ಕೊಂಡಿದ್ದೀನಿ. ಓಕೆ, ಇದು ಹಂಗೆ ಡ್ರೆಸ್ಸಿಂಗ್ ಮಾಡಿ ರೆಡಿ ಮಾಡಿದೀವಿ. ಸೊ ಅದಕ್ಕೆ ನಮ್ಮ ತಂಗಿ ಕ್ಯಾಂಡಲ್ ಹಚ್ತಾ ಇದ್ದಾಳೆ. ಸಾಕ್ಬಿಡಿ, ಇಟ್ಸ್ ಡನ್. ಇವಾಗ ವಿಷ್ಣು ಹೆಂಗೆ ಆಡ್ತಾಳೆ ಅನ್ನೋದೇ ಫುಲ್ ಎಕ್ಸೈಟ್. ಅವಳು ಹಿಂಗೆ ಕೂರಿಸಿ ಫೋಟೋ ಶೂಟ್ ಮಾಡೋಣ ಅಂತಿದ್ದೀವಿ, ಬಟ್ ಅವಳು ಕೂರಲ್ಲ. ಟ್ರೈ ಮಾಡ್ತೀನಿ ನಾನು ಫೋಟೋ ತೆಗಿಯೋದಕ್ಕೆ. ಸೊ ಬನ್ನಿ ಹೋಗಿ ನಮ್ಮ ಪ್ರಿನ್ಸೆಸ್ನ ವೆಲ್ಕಮ್ ಮಾಡೋಣ. ಇದನ್ನ ಮೇಲೆ ಇಟ್ಬಿಡ್ತೀನಿ ನಾನು. ಫಸ್ಟ್ ಅವಳು ಬಲೂನ್ ಜೊತೆ ಎಲ್ಲ ಆಟ ಆಡ್ಬಿಡ್ಲಿ, ಆಮೇಲೆ ಕೇಕ್ ತಂದಿಟ್ರೆ ಸ್ವಲ್ಪ ಕೂರಿಸ್ಬೋದು ಅವಳನ್ನ. ಕೇಕ್ ಆಸೆ ತೋರಿಸ್ಬಿಟ್ಟು ಹಂಗೆ ಕೂರಿಸ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತೇಳಿ ಫಸ್ಟ್ ಅವಳನ್ನ ಬಿಟ್ಟು ಬಲೂನ್ ಜೊತೆ ಆಟ ಆಡ್ಕೊಂಡ್ಲಿ ಅವಳು. Good girl. Good girl. Happy birthday. Ayo, bisa ka melok dito. ನೋಡಿ ಇವರಿಬ್ರು ಆಟ ಆಡ್ತವ್ರೆ. ಅವಿಷ್ಟು ಬಲೂನ್ ಕೊಟ್ಟು ತಡಿ ತಡಿ, ಅವಳು ತಿನ್ನೋದೆಲ್ಲ ಮುಗಿಸ್ಬೇಕು ಅವಳು. ಮಿಸ್ಟಿ ಇಟ್ಕೊಂಡ್ರೆ ಅದೇ ಬೇಕು ಅವಳಿಗೆ. ಏನ್ ತಿಂದ ನೀನು? ಕೇಕ್ ತಿಂದೆ ಇವತ್ತು ಕೇಕ್ ತಿಂದ ನೀನು? ಸೊ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.